ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಈ ರೀತಿ ಅರ್ದಿರ್ತಕ್ಕಂಥ ಪ್ಯಾಕೆಟ್ಸ್ನ ಯಾವ ರೀತಿ ಸೀಲ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದೊಂದು ವಸ್ತು ನಿಮ್ಮ ಮನೆಯಲ್ಲಿದ್ದರೆ ಇದನ್ನ ತುಂಬ ಚೆನ್ನಾಗಿ ನೀವು ಸೀಲ್ ಮಾಡ್ಕೋಬಹುದು. ಯಾವುದೇ ಮಷಿನ್ ಅವಶ್ಯಕತೆಯೇ ಇಲ್ಲ. ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನೋಡಿ. ಮೊದಲಿಗೆ ನಾನಿಲ್ಲಿ ಒಲೆ ಹಚ್ಕೋತಾ ಇದ್ದೀನಿ. ಇದು ಇದ್ದರೆ ಸಾಕು, ಮನೆಯಲ್ಲಿ ನಾವು ಆರಾಮಾಗಿ ಸೀಲ್ ಮಾಡ್ಕೋಬಹುದು. ನೋಡಿ, ಮೊದಲಿಗೆ ಒಲೆ ಹಚ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಕಾಯಿಸ್ಕೊಳ್ಳಿ. ನೀಟಾಗಿ ಕಾಯಿಸ್ಕೊಂಡ್ಬಿಟ್ಟು ಸಡನ್ಲಿ ಆ ಪ್ಯಾಕೆಟ್ ಮೇಲೆ ಸೀಲ್ ಮಾಡೋಕ್ಕೆ ಹೋಗಬೇಡಿ. ಪ್ಯಾಕೆಟ್ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹೊತ್ತು 1-2-3 ಸೆಕೆಂಡ್ಸ್ ಬಿಟ್ಬಿಟ್ಟು ಆಮೇಲೆ ಸೀಲ್ ಮಾಡೋ ಥರ ಹಿಂಗೆ ಅದ್ರ ಮೇಲೆ ಹಿಂಗೆ ಎಳೀರಿ ಗಟ್ಟಿಗೆ. ಆವಾಗ ಅದು ಒಳಗಿಂದ ಪ್ಯಾಕೆಟ್ಸ್ ಹಿಂಗೆ ಹೀಟ್ ಆಗುತ್ತಲ್ವ, ಅದೆರಡು ಜಾಯಿಂಟ್ ಆಗುತ್ತೆ. ಈ ರೀತಿ 2-3 ಸತಿ ನೀವು ಲೈಟ್ ಉರಿಯಲ್ಲಿ ಮಾಡಬೇಕು. ಆಗ ನೀಟಾಗಿ ಪ್ಯಾಕೆಟ್ ಸುಡೋದಿಲ್ಲ, ಏನಿಲ್ಲ, ನೀಟಾಗಿ ಸೀಲ್ ಆಗುತ್ತೆ. ಈಗ ನೆಕ್ಸ್ಟ್ ನಾನು ಇನ್ನೊಂದು ರವೆ ಪ್ಯಾಕೆಟ್ ಇತ್ತಲ್ವ, ಅದನ್ನು ಸತೆ ಸೀಲ್ ಮಾಡಿ ತೋರಿಸ್ತೀನಿ. ಕೊನೆಗೆ ಸೀಲ್ ಆಗಿದೆ ಇಲ್ಲ ಅಂತ ನಿಮಗೆ ತೋರಿಸ್ತೀನಿ, ನೋಡೋರಂತೆ. ನೋಡಿ, ಈಗ ನಾನು ರವೆ ಪ್ಯಾಕೆಟನ್ನು ಸೀಲ್ ಮಾಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಹೀಟ್ ಮಾಡ್ಕೊಂಡ್ಬಿಟ್ಟು ಅದನ್ನ 2-3 ಸೆಕೆಂಡ್ಸ್ ಹಾಗೆ ಕೈಯಲ್ಲಿ ಹಿಡ್ಕೊಂಡು ಆಮೇಲೆ ಸೀಲ್ ಮಾಡೋಕ್ಕೆ ಹೋಗಬೇಕು. ಡೈರೆಕ್ಟಾಗಿ ನಾವು ಕಾಸಿದ ತಕ್ಷಣ ಇಟ್ಬಿಟ್ರೆ ಏನಾಗುತ್ತೆ, ಆ ಕವರೇ ಫುಲ್ಲು ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ಲೈಟಾಗಿ ಆರಿದ ನಂತರನೇ ನೀವು ಅದನ್ನು ಸೀಲ್ ಮಾಡೋ ರೀತಿ ಮಾಡಿದರೆ ನೀಟಾಗಿ ಸೀಲ್ ಆಗುತ್ತೆ. ನೋಡಿ, ನಾನು 2 ಪ್ಯಾಕೆಟ್ನ ಸೀಲ್ ಮಾಡಿದ್ದೀನಿ. ನಿಮಗೆ ಕೊನೆಗೆ ತೋರಿಸ್ತೀನಿ ನೋಡಿ. ನಾನು ಪ್ಯಾಕೆಟ್ ಉಲ್ಟಾ ಮಾಡಿದರೆ ಸಹಿತ ರವೆನೂ ಕೆಳಗೆ ಬೀಳ್ತಿಲ್ಲ ಮತ್ತು ಹಿಟ್ಟೂ ಕೆಳಗೆ ಬೀಳಲಿಲ್ಲ. ಈ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೀಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.